Welcome to 14th session, Program BA, Subject Introduction to International Relations, Semester 5th, University Bangalore. Title of the subject, Introduction to International Relations. Topic, Non-Alignment Movement, Historical Background, Meaning and Development. Myself, Shrikant S., Assistant Professor, Department of Political Science, Government First Year College and PG Center, Shankar Narayana, Kundapura Taluk, Udupi District. In this session, we will try to understand the historical background, meaning and development of non-aligned movement. ಈ ಒಂದು ಸೆಷನ್ನಲ್ಲಿ ನಾವು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂದರೆ ಅಲಿಪ್ತ ಚಳವಳಿಯ ಅರ್ಥ ಮತ್ತು ಅದರ ಒಂದು ಐತಿಹಾಸಿಕ ಬೆಳವಣಿಗೆಯನ್ನು ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ಪ್ರಯತ್ನಿಸೋಣ. ನಾನ್ ಅಲೈನ್ಮೆಂಟ್ ಈಸ್ ನಾನ್ ಇನ್ವಾಲ್ವ್ಮೆಂಟ್ ಇನ್ ಕೋಲ್ಡ್ ವಾರ್ ಆರ್ ಆ್ಯಕ್ಚುಯಲ್ ವಾರ್. ಈ ನಾನ್ ಅಲೈನ್ಮೆಂಟ್ ಅಥವಾ ಅಲಿಪ್ತ ನೀತಿ ಅನ್ನೋದು ಇಲ್ಲಿ ನಾನ್ ಇನ್ವಾಲ್ವ್ಮೆಂಟ್ ಇನ್ ಕೋಲ್ಡ್ ವಾರ್ ಆರ್ ಆ್ಯಕ್ಚುಯಲ್ ವಾರ್ ಅಂತಂದರೆ ಶೀತಲ ಯುದ್ಧದಲ್ಲಿ, ಅಂದರೆ ಇದು ಶೀತಲ ಯುದ್ಧ ಕಾಲದಲ್ಲಿ ಎರಡು ಬಣಗಳಾಗಿತ್ತು ವಿಶ್ವ, ಅಂಥ ಒಂದು ಸಂದರ್ಭದಲ್ಲಿ ಹುಟ್ಕೊಂಡಂಥ ಒಂದು ಕಲ್ಪನೆಯಾಗಿದ್ದು ಆ ಎರಡೂ ಬಣಗಳಿಗೆ ಸೇರದೇ ಇರೋದು, ಮತ್ತು ಇಲ್ಲಿ ಶೀತಲ ಯುದ್ಧ ಆಗಿರ್ಬೋದು ಅಥವಾ ನೈಜ ಯುದ್ಧ ಆಗಿರ್ಬೋದು ಅದರಲ್ಲಿ ಸೇರದೇನೆ ಅಲ್ಲಿ ತಟಸ್ಥವಾಗಿರುವಂಥ ಒಂದು ನೀತಿಯನ್ನು ನಾವಿಲ್ಲಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಥವಾ ಅಲಿಪ್ತ ನೀತಿ ಅಂತೇಳಿ ಕರಿಬೋದು. ಹಾಗೆಯೇ ಇಲ್ಲಿ ನಾನ್ ಅಲೈನ್ಮೆಂಟ್ ಹ್ಯಾಸ್ ಎ ಬ್ರಾಡರ್ ಮೀನಿಂಗ್ ಆಸ್ ಇಟ್ ಡಸ್ ನಾಟ್ ಮೀನ್ ಎ ನ್ಯೂಟ್ರಲಿಟಿ. ಅಂತಂದರೆ ಇದರ ಒಂದು ಅರ್ಥ ಇಲ್ಲಿ ನ್ಯೂಟ್ರಲಿಟಿ ಅಥವಾ ತಟಸ್ಥತೆ ಅಲ್ಲ, ಇದು ಒಂದು ವಿಶಾಲವಾದ ಅರ್ಥವನ್ನು ಹೊಂದಿದ್ದು ಇಲ್ಲಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ವಿವಿಧ ಶಕ್ತಿ ಬಣಗಳಿದ್ದು ಅಂಥ ಒಂದು ಶಕ್ತಿ ಬಣಗಳಿಂದ ದೂರ ಉಳಿಯುವಂಥದ್ದು. ಹಾಗೆಯೇ ಇದು ನಾವು ಇಲ್ಲಿ ಆ್ಯಕ್ಟಿವ್ ನ್ಯೂಟ್ರಲಿಟಿ ಅಂದರೆ ಒಂದು ಸಕ್ರಿಯವಾದಂಥ ಅಥವಾ ಕ್ರಿಯಾಶೀಲವಾದಂಥ ಒಂದು ತಟಸ್ಥತೆ ಅಂತ ಹೇಳಿ ನಾವಿಲ್ಲಿ ಕರಿಬೋದು. ಅಂದರೆ ಇಲ್ಲಿ ಯುದ್ಧಗಳಲ್ಲಿ ಭಾಗಿಯಾಗದೇ ಇರೋದ್ರ ಜೊತೆಗೆ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಬೇರೆ ಬೇರೆ ಪರಿಸ್ಥಿತಿನಲ್ಲಿ ಅವುಗಳಿಗೆ ಅಂದರೆ ಯಾವುದೇ ರಾಷ್ಟ್ರಕ್ಕೆ ಇಲ್ಲಿ ಸೇರದೇ ಇರುವಂಥದ್ದು, ಹಾಗೆ ಇಲ್ಲಿ ಕೆಲವೊಮ್ಮೆ ಒಂದು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಇರುವಂಥ ಒಂದು ಅಣ್ವಸ್ತ್ರ ನೀತಿಗಳಾಗಿರ್ಬೋದು ಅಥವಾ ಬಂಡವಾಳ ಒಂದು ಸಾಮ್ರಾಜ್ಯಶಾಹಿ ನೀತಿಗಳಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಾಗಿರ್ಬೋದು, ವರ್ಣಭೇದ ನೀತಿ, ಈ ಥರ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದು ತಂದೇ ಆದಂಥ ಒಂದು ಇಲ್ಲಿ ತಟಸ್ಥತೆಯನ್ನು ಅನುಸರಿಸಿ ಇಲ್ಲಿ ಕ್ರಿಯಾಶೀಲವಾಗಿ ಅದನ್ನು ಸುಧಾರಣೆ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವಿಲ್ಲಿ ಇದನ್ನು ಆ್ಯಕ್ಟಿವ್ ನ್ಯೂಟ್ರಲಿಟಿ ಅಥವಾ ಒಂದು ಕ್ರಿಯಾಶೀಲವಾದಂಥ ಒಂದು ತಟಸ್ಥತೆ ಅಂತೇಳಿ ನಾವಿಲ್ಲಿ ಕರಿಬೋದು. ಹಾಗೆಯೇ ಇಟ್ ಈಸ್ ಎ ಪಾಲಿಸಿ ದಟ್ ಎಮರ್ಜ್ಡ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್. ಅಂತಂದರೆ ಇಲ್ಲಿ ದ್ವಿತೀಯ ಮಹಾಯುದ್ಧದ ನಂತರದಲ್ಲಿ ಹುಟ್ಟುಕೊಂಡಂಥ ಒಂದು ಪರಿಕಲ್ಪನೆ ಅಂತ ಹೇಳೋದು. ಅಂದರೆ ಇಲ್ಲಿ ದ್ವಿತೀಯ ಮಹಾಯುದ್ಧದ ನಂತರದಲ್ಲಿ ಈ ಒಂದು ಅಲಿಪ್ತ ನೀತಿ ಅಥವಾ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನೋದು ಹೆಚ್ಚು ಪ್ರಚಲಿತಕ್ಕೆ ಬಂತು ಅಥವಾ ಇದರ ಒಂದು ಆವಿಷ್ಕಾರ ಆಯಿತು ಅಂತ. ಯಾಕಂತ ಕೇಳಿದ್ರೆ ದ್ವಿತೀಯ ಮಹಾಯುದ್ಧದ ನಂತರದಲ್ಲಿ ಅಮೆರಿಕ ಮತ್ತು ರಷ್ಯಾದ ಬಣಗಳ ನಡುವಿನ ಒಂದು ಇನ್ನೇನು ಯುದ್ಧ ಆಗೇ ಬಿಡುತ್ತೆ ಅನ್ನೋ ಒಂದು ಸ್ಥಿತಿ ಉಂಟಾಗಿತ್ತಲ್ಲ, ಆ ನಂತರದಲ್ಲಿ ಏನಾಯಿತು, ಇಲ್ಲಿ ಹಲವಾರು ರಾಷ್ಟ್ರಗಳು ಉದ್ಭವವಾಗಿದ್ದು ಅಂಥ ಒಂದು ರಾಷ್ಟ್ರಗಳಲ್ಲಿ ಭಾರತ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರಾಷ್ಟ್ರಗಳು ಇಲ್ಲಿ ತಟಸ್ಥ ನೀತಿಯನ್ನು ಅಂದರೆ ಅವಾಗ ಸ್ವತಂತ್ರವನ್ನು ಪಡ್ಕೊಂಡಿರೋಂಥ ರಾಷ್ಟ್ರಗಳು ಈ ತಟಸ್ಥವಾಗಿ ನ್ಯೂಟ್ರಲ್ ಆಗಿ ಉಳಿದ್ಬಿಟ್ಟು ಇಲ್ಲಿ ತಮ್ಮ ಒಂದು ವಿಶ್ವದಲ್ಲಿ ತಮ್ಮ ಒಂದು ಆರ್ಥಿಕವಾದಂಥ ನಾವು ಹೇಗೆ ಆರ್ಥಿಕವಾಗಿ ದುಸ್ಥಿತಿಲಿದ್ದು ಅದನ್ನು ಸುಧಾರಿಸ್ಕೊಳ್ಬೇಕಾಗಿತ್ತು, ಅಂಥ ಒಂದು ಸ್ಥಿತಿಯನ್ನು ಇಲ್ಲಿ ಅಥವಾ ತಮ್ಮ ಒಂದು ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಈ ಒಂದು ತಟಸ್ಥ ನೀತಿಯನ್ನು ಅನುಸರಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಇದು ದ್ವಿತೀಯ ಮಹಾಯುದ್ಧದ ನಂತರದಲ್ಲಿ ಉಗಮಗೊಂಡಂಥ ಒಂದು ಪರಿಕಲ್ಪನೆ ಎಂದು ನಾವು ಹೇಳ್ಬೋದು ಇಲ್ಲಿ. ಹಾಗೆಯೇ ನಾನ್ ಅಲೈನ್ಮೆಂಟ್ ಹ್ಯಾಸ್ ಕಮ್ ಟು ಮೀನ್ ಕ್ಯಾಟಗರೈಸಿಂಗ್ ದ ಕಂಟ್ರೀಸ್ ವಿಚ್ ಆರ್ ಅನ್ಕಮಿಟೆಡ್ ಇನ್ ದ ಕೋಲ್ಡ್ ವಾರ್. ಅಂತಂದರೆ ಇಲ್ಲಿ ಯಾವ ಒಂದು ರಾಷ್ಟ್ರಗಳು ಶೀತಲ ಯುದ್ಧದಲ್ಲಿ ಭಾಗ್ಯ ಆಗದೇ ಇದ್ವೋ ಅಂಥ ಒಂದು ರಾಷ್ಟ್ರಗಳನ್ನು ನಾವು ಇಲ್ಲಿ ಒಳಗೊಂಡಿದ್ವು. ಅಂದರೆ ಇಲ್ಲಿ ಅಮೆರಿಕ ನೇತೃತ್ವದ ಒಂದು ಬಣ ಇತ್ತು, ಹಾಗೆ ರಷ್ಯಾ ನೇತೃತ್ವದ ಒಂದು ಬಣ ಇತ್ತು. ಇಲ್ಲಿ ಅಮೆರಿಕ ನೇತೃತ್ವದ ಒಂದು USA ಬಣ ಆಗಿರ್ಬೋದು ಅಥವಾ ರಷ್ಯಾ ನೇತೃತ್ವದ ಒಂದು USSR ಬಣ, ಈ ಎರಡೂ ಬಣಕ್ಕೆ ಸೇರದೇನೆ ಇಲ್ಲಿ ಅಥವಾ ಶೀತಲ ಯುದ್ಧದಲ್ಲಿ ತಾವು ಭಾಗ್ಯ ಆಗದೇ ಇರುವಂಥ ಒಂದು ರಾಷ್ಟ್ರಗಳ ಗುಂಪು ಅಂತ ನಾವು ಇದನ್ನು ಇಲ್ಲಿ ಕರಿಬೋದು. ಹಾಗೆಯೇ ಇಲ್ಲಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಆಗಿದೆ. ಅಂದರೆ ರಾಷ್ಟ್ರಗಳ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಆಗಿದೆ. ನಾಮ್ ಇಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್. ಇಲ್ಲಿ ಹಲವಾರು ರಾಷ್ಟ್ರಗಳು ಸೇರ್ಕೊಬಿಟ್ಟು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಇಂಥ ಒಂದು ಸಂಘಟನೆಯನ್ನು ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ದ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ವಾಸ್ ಫಾರ್ಮ್ಡ್ ಡ್ಯೂರಿಂಗ್ ಕೋಲ್ಡ್ ವಾರ್. ಅಂದರೆ ಇಲ್ಲಿ ಈ ಶೀತಲ ಯುದ್ಧ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥದ್ದು ಅಥವಾ ಆ ಒಂದು ಸಂದರ್ಭದಲ್ಲಿ ಇದರ ಒಂದು ರಚನೆ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ದ ಗ್ರೂಪ್ ಒರಿಜಿನೇಟೆಡ್ ಇನ್ 1955 ಅಫ್ರೋ ಏಷ್ಯಾ ಅಥವಾ ಏಷ್ಯಾ ಆಫ್ರಿಕಾ ಬಾಂಡುಂಗ್ ಕಾನ್ಫರೆನ್ಸ್ನಲ್ಲಿ ಈ ಒಂದು ರಾಷ್ಟ್ರಗಳ ಒಂದು ಗುಂಪು ಅಥವಾ ಈ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ನ ಒಂದು ಹುಟ್ಟನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು. Non-alignment came into existence immediately after the Second World War in an international environment in which the countries of the world found themselves polarized into two blocks headed by respectively by the two superpowers. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಒಂದು ಶಕ್ತಿಶಾಲಿ ರಾಷ್ಟ್ರಗಳಿದ್ವು. ಆ ಎರಡು ಬಣಗಳ ನೇತೃತ್ವದಲ್ಲಿ ಏನಾಗಿತ್ತು, ಈ ವಿಶ್ವ ಇಬ್ಬಾಗ ಆಗಿತ್ತು. ಆ ಎರಡು ಬಣಗಳಿಗೆ ಸೇರದೇ ಇರುವಂಥ ಇಲ್ಲಿ ಒಂದು ತಟಸ್ಥವಾದ ರೀತಿಯನ್ನು ಅನುಸರಿಸುವ ರಾಷ್ಟ್ರಗಳ ಗುಂಪು ಇಲ್ಲಿ ಉದ್ಭವಗಿದೆ ನಾವಿಲ್ಲಿ ನೋಡ್ತಾ ಹೋಗೋದು. ದ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಅಮಾಂಗ್ ದೆಮ್ ವಾಸ್ surcharged with tension
ಆಂಟಗೋನಿಸಮ್, ಸಸ್ಪಿಷನ್, ಹೇಟ್ರೆಡ್ ಆ್ಯಂಡ್ ಎ ಮ್ಯೂಚುವಲ್ ಡಿಸೈರ್ ಟು ಅನಿಲೇಟ್ ಒನ್ ಅನದರ್. ಅಂದರೆ ಈ ಎರಡು ಬಣಗಳ ನಡುವೆ ಒಂದು ಸದಾ ಯುದ್ಧ ಆಗುವಂಥ ಒಂದು ಸನ್ನಿವೇಶ, ಉದ್ರೇಕಕಾರಿ ಒಂದು ಸನ್ನಿವೇಶ, ಪರಸ್ಪರ ದ್ವೇಷ, ಈ ಥರದ ಒಂದು ಸನ್ನಿವೇಶಗಳಿತ್ತು. ಪರಸ್ಪರ ಬಣಗಳು ಅನುಮಾನದಿಂದ ನೋಡ್ತಾ ಇದ್ವು. ಯಾವುದೇ ಕ್ಷಣದಲ್ಲಾದರೂ ಯುದ್ಧ ಆಗುವಂಥ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಅಲಿಪ್ತ ಚಳುವಳಿ ಅಥವಾ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನೋದು ಇಲ್ಲಿ ಹುಟ್ಕೊಳ್ತು ಅಂತ ನಾವು ಇಲ್ಲಿ ಗಮನಿಸಬಹುದಾಗಿದೆ. It was under these circumstances that Pandit Jawaharlal Nehru articulated the concept of non-alignment. ಈ ಒಂದು ಅಲಿಪ್ತ ನೀತಿ ಅನ್ನೋದನ್ನು ನಮ್ಮ ದೇಶದ ಪ್ರಥಮ ಪ್ರಧಾನಿಯಾಗಿರುವಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ವಿಶ್ವಕ್ಕೆ ಪರಿಚಯಿಸ್ತಾರೆ. He was seriously concerned about the need for pursuing the hard-won independence and sovereignty of the country and to pursue a policy which would ensure independence in decision making. For this purpose, he had put forward the concept of non-alignment, whereby the country would not be required to join either of the two power blocs, keep itself away from military alliances and Cold War politics of the world powers. ಈ ಭಾಳ ಕಷ್ಟಪಟ್ಟು ನಮ್ಮ ಹಲವಾರು ರಾಷ್ಟ್ರಗಳು ಸ್ವತಂತ್ರವನ್ನು ಪಡ್ಕೊಂಡಿದ್ದಾವೆ, ತಮ್ಮ ಒಂದು ಸಾರ್ವಭೌಮ ಅಧಿಕಾರವನ್ನು ಇಲ್ಲಿ ಗಳಿಸ್ಕೊಂಡಿದ್ದಾವೆ. ಅದನ್ನು ನಾವಿಲ್ಲಿ ಉಳಿಸ್ಕೋಬೇಕು. ಜೊತೆಗೆ ಆ ಒಂದು ರಾಷ್ಟ್ರಗಳು ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಹೊಂದಬೇಕು. ಹಲವಾರು ಸಮಸ್ಯೆಗಳಿದೆ, ಅದರಿಂದ ಹೊರಗೆ ಬರಬೇಕು. ಈ ಉದ್ದೇಶಕ್ಕಾಗಿ ಇದನ್ನು ಕರೆಕ್ಟಾಗಿ ಅರಿತುಕೊಂಡು ಇಲ್ಲಿ ಜವಾಹರ್ಲಾಲ್ ನೆಹರು ಒಂದು ಬುದ್ಧಿವಂತಿಕೆ ಹೆಜ್ಜೆಯಲ್ಲಿ ಇಟ್ಟರು ಅಂತ ನಾವು ಹೇಳ್ಬೋದು. ಅದೇ ಇಲ್ಲಿ ಅಲಿಪ್ತ ನೀತಿ ಅಂತ ಹೇಳಿ ನಾವು ಇಲ್ಲಿ ಗುರುತಿಸ್ತಾ. ದ ಟರ್ಮ್ ನಾನ್ ಅಲೈನ್ಮೆಂಟ್ ಅಂದರೆ ಈಗ ಒಂದು ನಾನ್ ಅಲೈನ್ಮೆಂಟ್ ಅಥವಾ ಅಲಿಪ್ತ ನೀತಿ ಅಥವಾ ತಟಸ್ಥ ನೀತಿ ಅನ್ನೋ ಒಂದು ವರ್ಡ್, ದ ನಾನ್ ಅಲೈನ್ಮೆಂಟ್ ವಾಸ್ ಕಾನ್ಡ್ ಬೈ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನೆಹರು ಡ್ಯೂರಿಂಗ್ ಹಿಸ್ ಸ್ಪೀಚ್ ಇನ್ 1954 ಇನ್ ಕೊಲಂಬೋ, ಶ್ರೀಲಂಕಾದ ಕೊಲಂಬೋನಲ್ಲಿ 54ರಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ನಾನ್ ಅಲೈನ್ಮೆಂಟ್ ಎಂಬ ಈ ಪದವನ್ನು ಬಳಸ್ತಾರೆ. ಇನ್ ದಿಸ್ ಸ್ಪೀಚ್ ನೆಹರು ಡಿಸ್ಕ್ರೈಬ್ ದ 5 pillars ಟು ಬಿ ಯೂಸ್ಡ್ ಆಸ್ ಎ ಗೈಡ್ ಫಾರ್ ಸೀನೋ ಇಂಡಿಯನ್ ರಿಲೇಷನ್ಸ್. ಭಾರತ ಚೀನಾ ಸಂಬಂಧಪಟ್ಟಂತೆ ಪಂಚಶೀಲ ತತ್ವಗಳನ್ನು ಏನು ಇಲ್ಲಿ ಘೋಷಣೆ ಮಾಡಿದರು. ಆ ಒಂದು ಆಧಾರದ ಮೇಲೆ ಅಥವಾ ಅಂಥ ಒಂದು 5 ಮೂಲಭೂತ ಅಥವಾ ಪಂಚಶೀಲ ತತ್ವಗಳನ್ನು ಇಲ್ಲಿ ನಾವು ಇವರೇನು ಮಾಡ್ತಾರೆ, ಇಲ್ಲಿ ಪರಿಚಯ ಹೇಳ್ತಾರೆ, ಹಾಗೆ ಉಲ್ಲೇಖಿಸ್ತಾರೆ. ವಿಚ್ ವಾರ್ ಪುಟ್ ಫಾರ್ತ್ ಬೈ ಚೈನೀಸ್ ಪ್ರೈಮ್ ಮಿನಿಸ್ಟರ್ ಚೌ ಎನ್ ಲೈ ಕಾಲ್ಡ್ ಪಂಚಶೀಲ್. These principles would later serve as the basis of the non-aligned movement. ಅಂದರೆ ಇದು ಮುಂದೆ ಈ ಒಂದು ಅಲಿಪ್ತ ಚಳವಳಿಗೆ ಒಂದು ಇಲ್ಲಿ ದಾರಿದೀಪ ಆಯಿತು ಅಂತ ನಾವು ಹೇಳ್ಬೋದು. ದ 5 principles were mutual respect for each other's territorial integrity and sovereignty, ಹಾಗೆ ಮ್ಯೂಚುವಲ್ ನಾನ್ ಅಗ್ರೆಷನ್, ಮ್ಯೂಚುವಲ್ ನಾನ್ ಇಂಟರ್ಫಿಯರೆನ್ಸ್ ಇನ್ ಡೊಮೆಸ್ಟಿಕ್ ಅಫೇರ್ಸ್, ಈಕ್ವಾಲಿಟಿ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಈ ಥರ 5 ಪಂಚಶೀಲ ತತ್ವಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಎ ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ವಾಸ್ ದ 1955 ಬಾಂಡುಂಗ್ ಕಾನ್ಫರೆನ್ಸ್, ಎ ಕಾನ್ಫರೆನ್ಸ್ ಆಫ್ ಏಷ್ಯನ್ ಆ್ಯಂಡ್ ಆಫ್ರಿಕನ್ ಸ್ಟೇಟ್ಸ್ ಹಾಸ್ಟೆಡ್ ಬೈ ಇಂಡೋನೇಷಿಯನ್ ಪ್ರೆಸಿಡೆಂಟ್ ಸುಕಾರ್ನೋ. ಇಂಡೋನೇಷ್ಯಾದ ಸುಕಾರ್ನೋ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಫ್ರೋ ಏಷ್ಯನ್ ರಾಷ್ಟ್ರಗಳ ಒಂದು ಸಮ್ಮೇಳನ ನಡೆದಿದೆ 55ನ. ನಾವು ಇದನ್ನು ಒಂದು ಅಲಿಪ್ತ ರಾಷ್ಟ್ರಗಳ ಚಳವಳಿಯ ಒಂದು ಮೈಲಿಗಲ್ಲು ಅಂತ ಹೇಳಿ ನಾವಿಲ್ಲಿ ಗುರುತಿಸಬಹುದು. The attending nations declared their desire not to become involved in the Cold War and adopted a declaration on promotion of world peace and cooperation, which include Nehru's 5 principles. 6 years after Bandung, an initiative of President Marshal Tito, Yugoslavia's President Marshal Tito, led the first official non-alignment movement summit, which was held in September 1961 at Belgrade. ಯುಗೋಸ್ಲಾವಿಯಾದ ಒಂದು ಮಾರ್ಷಲ್ ಟಿಟೋ ಅವರು 61ರಲ್ಲಿ ಬೆಲ್ಗ್ರೇಡ್ನಲ್ಲಿ ಒಂದು ಸಮಿತಿಯನ್ನು ಕರೀತಾರೆ. ಅದನ್ನು ನಾವು ಇಲ್ಲಿ ಫಸ್ಟ್ ಅಫಿಷಿಯಲ್ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಸಮಿತಿ ಅಂತ ಹೇಳಿ ಅಂದರೆ ಪ್ರಥಮವಾಗಿ ಒಂದು ಅಲಿಪ್ತ ರಾಷ್ಟ್ರಗಳ ಒಂದು ಅಧಿಕೃತವಾದಂಥ ಒಂದು ಸಭೆ ಅಂತೇಳಿ ನಾವು ಅದನ್ನು ಇಲ್ಲಿ ಗುರುತಿಸಬಹುದು. ಅಟ್ ದ ಲುಸಾಕಾ ಕಾನ್ಫರೆನ್ಸ್ ಇನ್ 1970s, the member nations added peaceful resolution of disputes and abstention from big power military alliances and pacts as the aim of the movement. Opposition to stationing of military bases in foreign countries was also added as another aim of the movement. ಈಗ ನಾವು ಇಲ್ಲಿ ಹಲವಾರು ಸಮಿತಿಗಳು ನೋಡ್ಬೋದು. ನಾವಿಲ್ಲಿ ಫಸ್ಟ್ ಸಮಿತಿ 1961 ಅಂದರೆ ಆ ನಂತರದಲ್ಲಿ ಹಲವಾರು ಸಮಿತಿಗಳ ಮುಖಾಂತರ ಇಲ್ಲಿ ನಾನ್ ಅಲೈನ್ಮೆಂಟ್ ಎವಲ್ಯೂಷನ್ ಅಥವಾ ಡೆವಲಪ್ಮೆಂಟನ್ನು ನಾವು ಅಥವಾ ವಿಕಾಸವನ್ನು ಇಲ್ಲಿ ನಾವು ನೋಡ್ತಾ ಹೋಗೋದು. ಪ್ರತಿಯೊಂದು ಕಾನ್ಫರೆನ್ಸ್ನಲ್ಲೂ ಇಲ್ಲಿ ಹೆಚ್ಚಿನ ರಾಷ್ಟ್ರಗಳಲ್ಲಿ ಆ್ಯಡ್ ಆಗ್ತಾ ಇದರ ಸಂಖ್ಯೆ ಏನಾಯ್ತು ಹೆಚ್ಚಾಗ್ತಾ ಬಂತು. ಇದರಲ್ಲಿ ನಾವು ಒಂದು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಥವಾ ಅಲಿಪ್ತ ಚಳವಳಿಯ ಒಂದು ವಿಕಾಸವನ್ನು ನಾವು ನೋಡ್ತಾ ಹೋಗ್ಬೋದು. ಈ ಕೆಲವೊಂದು ಆ ಥರ ಒಂದು ಏನು ಸಮಿತಿಗಳು ಅಥವಾ ಅಲಿಪ್ತ ರಾಷ್ಟ್ರಗಳ ಒಂದು ಸಭೆಗಳು ನಡೆದಿರೋದನ್ನು ನಾವಿಲ್ಲಿ
ಅಧಿವೇಶನಗಳನ್ನು ಸೇರಿದ್ದನ್ನು ಇಲ್ಲಿ ನೋಡ್ತಾ ಹೋಗೋದಾದರೆ ಪ್ರಮುಖವಾಗಿ ನಾವು ಫಸ್ಟ್ ಒಂದು ಇಲ್ಲಿ 1961 ಬೆಲ್ಗ್ರೇಡ್ ಸಮಿತಿಯಿಂದ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆಯೇ ಇಲ್ಲಿ ಬಾಂಡೂಂಗ್ ಕಾನ್ಫರೆನ್ಸನ್ನು ನಾವು 1955 ಬಾಂಡೂಂಗ್ ಕಾನ್ಫರೆನ್ಸ್ ಇದೆಯಲ್ಲ, ಇಲ್ಲೂ ಸಮೇತ ನಾವು ಅಲಿಪ್ತ ಚಳವಳಿಯ ಮೂಲವನ್ನು ಇಲ್ಲಿ ನಾವು ಗುರುತಿಸಬಹುದು. ಬಾಂಡೂಂಗ್ ಕಾನ್ಫರೆನ್ಸ್ 1950, the nine alignment movement is generally traced from the year 1955 when 29 Asian and African nations met at Bandung, Indonesia to devise the means of combating colonialism. ಇಲ್ಲಿ ನಾವು ಅಲಿಪ್ತ ಚಳವಳಿಯ ಒಂದು ಮೂಲವನ್ನು ನಾವು ಹುಡುಕ್ತಾ ಹೋದರೆ ಅದರ ಒಂದು ಮೂಲವನ್ನು ನಾವಿಲ್ಲಿ ನೋಡೋದಾದರೆ ಇಲ್ಲಿ ಬಾಂಡೂಂಗ್ ಸಮ್ಮೇಳನ 1955 ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಒಂದು ಏನು ವಸಾಹತುಶಾಹಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹೋರಾಟಗಳು ನಡೀತಾ ಇತ್ತು. ಅಂಥ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಾಂಡೂಂಗ್ ಸಮಾವೇಶದಲ್ಲಿ ಆಫ್ರಿಕಾ ಮತ್ತು ಏಷ್ಯನ್ ರಾಷ್ಟ್ರಗಳು ಇಲ್ಲಿ ಪ್ರಮುಖವಾದಂಥ ಒಂದು ಮಾತುಕತೆ ನಡೆಸ್ತವೆ. This was a great event of significance as it marked the birth of Asian New Africa. ನೆಕ್ಸ್ಟ್ ಸೆಕೆಂಡ್ ಒನ್ ನಾವು ಇಲ್ಲಿ ಬೆಲ್ಗ್ರೇಡ್ ಕಾನ್ಫರೆನ್ಸ್ 1961 ನೋಡೋದಾದರೆ ಯುಗೋಸ್ಲಾವಿಯಾದ ಬೆಲ್ಗ್ರೇಡ್ನಲ್ಲಿ ಒಂದು 1961 ಒಂದು ಸಮಿಟ್ ಆಗುತ್ತೆ. ಇನ್ ದಿಸ್ ಕಾನ್ಫರೆನ್ಸ್ 26 Afro Asian nations and one European nation took part along with 3 Latin American countries as observers. This conference appealed to the superpowers to preserve and protect international peace and condemned all kinds of colonialism and imperialism. It also condemned the policy of racialism practiced in certain parts of the world. It also appealed for complete disarmament. These principles encouraged the independent countries of Asia and Africa to join the movement. ಈ ಒಂದು ಸಮ್ಮೇಳನದಲ್ಲಿ ಇಲ್ಲಿ ಯುರೋಪ್ನ ಒಂದು ರಾಷ್ಟ್ರ ಹಾಗೆ ಲ್ಯಾಟಿನ್ ಅಮೆರಿಕ 3 ರಾಷ್ಟ್ರಗಳು ಸಹ ಏನು ಮಾಡ್ತವೆ, ಇಲ್ಲಿ ವೀಕ್ಷಕರಾಗಿ ಭಾಗವಹಿಸ್ತವೆ. ಹಾಗೆ ಇದರಲ್ಲಿ ಒಟ್ಟು ಟೋಟಲ್ ಆಗಿ 26 ರಾಷ್ಟ್ರಗಳು ಆಫ್ರಿಕಾ ಮತ್ತು ಏಷ್ಯಾದ ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸಿ ನೋಡ್ತಾ ಹೋಗ್ಬೋದು. ಇಲ್ಲಿ ಡಿಸಾರ್ಮಮೆಂಟ್ ನಿಶಸ್ತ್ರೀಕರಣ ಸಂಬಂಧಪಟ್ಟಂತೆ ಆಗಿರ್ಬೋದು. ಹಾಗೆಯೇ ಇಲ್ಲಿ ಒಂದು ವಿಶ್ವದಲ್ಲಿ ಎದುರಿಸಿರುವಂಥ ಅನೇಕ ಸಮಸ್ಯೆಗಳು, ವರ್ಣಭೇದ ನೀತಿ ಆಗಿರ್ಬೋದು, ಹಾಗೆಯೇ ಇಲ್ಲಿ ಕಲೋನಿಯ ಸಾಮ್ರಾಜ್ಯಶಾಹಿ ನೀತಿ ಆಗಿರ್ಬೋದು ಅಥವಾ ವಸಾಹತುಶಾಹಿ ನೀತಿ ಆಗಿರ್ಬೋದು, ಈ ಥರದ ಹಲವಾರು ವಿಚಾರಗಳ ಬಗ್ಗೆ ಏನಾಗುತ್ತೆ ಇಲ್ಲಿ ಚರ್ಚೆ ಆಗುತ್ತೆ. ಹಾಗೆಯೇ ಇಲ್ಲಿ ಹಲವಾರು ರಾಷ್ಟ್ರಗಳ ಕುರಿತಂತೆ ಅದಕ್ಕೆ ಉತ್ತೇಜನ ಕೊಡಲಿಕ್ಕೆ ಏನು ಮಾಡ್ತೇವೆ, ಈಗ ಒಂದು ಸಮ್ಮೇಳನದಲ್ಲಿ ಪ್ರಯತ್ನವನ್ನು ಮಾಡೋದಾಗಿ ನಾವು ನೋಡ್ತಾ ಹೋಗ್ಬೋದು. ಇದೇ ಥರದಲ್ಲಿ ನಾವು ನೆಕ್ಸ್ಟ್ ಕೈರೋ ಕಾನ್ಫರೆನ್ಸ್ 1964, ಲುಸಾಕಾ ಕಾನ್ಫರೆನ್ಸ್ 1970, ಆಲ್ಜಿರ್ಸ್ ಕಾನ್ಫರೆನ್ಸ್ 1973, ಕೊಲಂಬೋ ಕಾನ್ಫರೆನ್ಸ್ 1976, ಹವಾನಾ ಕಾನ್ಫರೆನ್ಸ್ 1979, ನ್ಯೂ ಡೆಲ್ಲಿ ಸಮಿಟ್ 1983, ಹರಾರೆ ಸಮಿಟ್ 1986, Belgrade Summit 1989. Summit held after 1989 till today also contributed to the evolution of ನಾವು ಅಂದರೆ ಇಲ್ಲಿ ಹಲವಾರು ಸಮಿತಿಗಳು ಇದು ನಡೆದ 1918 ತನಕನೂ ಸಮಿತಿಗಳು 2018 ತನಕ ಇಲ್ಲಿ ಸಮಿತಿಗಳು ನಡೆದಿದ್ದು. ಈ ಎಲ್ಲ ಸಮಿತಿಗಳು ಸಮೇತ ಇಲ್ಲಿ ಒಂದು ನಾಮ್ನ ಬೆಳವಣಿಗೆಯಲ್ಲಿ ಅಥವಾ ನಾನ್ ಅಲೈನ್ಮೆಂಟ್ ಅಥವಾ ಅಲಿಪ್ತ ರಾಷ್ಟ್ರಗಳ ಚಳವಳಿಯ ಒಂದು ಬೆಳವಣಿಗೆ ನಾವು ಇಲ್ಲಿ ಕೊಡುಗೆ ನೀಡಿದ್ದನ್ನು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.